ಇವತ್ತಿನ ದಂಗಲ್ನಲ್ಲಿ ಚರ್ಚೆ ಮಾಡೋಣ. ತಮಿಳುನಾಡಿನಲ್ಲಿ ಸುಮಾರು 21 ದೇವಸ್ಥಾನಗಳ ಚಿನ್ನವನ್ನ ಕರಗಿಸಿ ಗಟ್ಟಿಯಾಗಿ ಮಾಡಿ ಅದನ್ನ ಬ್ಯಾಂಕಿಗಿಟ್ಟು ಅದರ ಬಡ್ಡಿ ಹಣವನ್ನು ತಗೊಳ್ತಾ ಇದ್ದಾರೆ. ಸುಮಾರು ಒಂದು 17 ರಿಂದ 18 ಕೋಟಿ ಅಂತ ಲೆಕ್ಕ. ಬಟ್ ಪ್ರಶ್ನೆ, ನಿಮ್ಮ ಟಾರ್ಗೆಟ್ ಏನು, ನಿಮ್ಮ ಇಂಟೆನ್ಷನ್ ಏನು? ಅಷ್ಟೊಂದು ಬರ ಬಂದ್ಬಿಡ್ತಾ? ದೇವರ ಚಿನ್ನವನ್ನ ಕರಗಿಸಿ ಅದರ ಬಡ್ಡಿ ದುಡ್ಡನ್ನು ತಿನ್ನುವಂತಹ ಆಸೆ ಬಂದ್ಬಿಡ್ತಾ, ಅಥವಾ ಅಂತ ಬರಗಾಲ ಬಂದಿದೆ ತಮಿಳುನಾಡಿಗೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಉಮೇಶ್ ಅಂತ ಆಧ್ಯಾತ್ಮಿಕ ತಜ್ಞರು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಎಸ್ ಭಾಸ್ಕರನ್, ಶ್ರೀರಾಮ ಸೇನೆಯ ರಾಜ್ಯ ವಕ್ತಾರರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನುಳಿದಂತೆ ಯಾರೆಲ್ಲ ಲೈವಿಗೆ ಬರ್ತಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಉಮೇಶ್ ಸರ್. ಇದು ರಾಷ್ಟ್ರದ ಸಂಪತ್ತು. ಈ ರಾಷ್ಟ್ರದ ಸಂಪತ್ತನ್ನು ಸನಾತನ ಹಿಂದೂ ಧರ್ಮದ ಭಕ್ತರು ದಾನವಾಗಿ ಕೊಟ್ಟಿರ್ತಾರೆ. ಇದನ್ನು ದೋಚುವಂತಹ ಕೆಲಸವನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಇಡೀ ರಾಷ್ಟ್ರವ್ಯಾಪಿಯಾಗಿ ಎಲ್ಲರೂ ಕೂಡ ಉಗ್ರವಾಗಿ ಇದನ್ನು ಖಂಡಿಸಬೇಕು. ರಾಷ್ಟ್ರದ ಸಂಪತ್ತನ್ನು ಉಳಿಸಬೇಕು. ಎಸ್, ಇದ್ರ ಬಗ್ಗೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಸೊ ಏನಾಗಿದೆ ಘಟನೆ, ಎಲ್ಲಾಗಿದೆ, ಯಾವಾಗ ಆಗಿದೆ, ಇದೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ರಿಪೋರ್ಟ್ ಇದೆ. ಮೊದಲಿಗೆ ಅದನ್ನು ನೋಡಿಕೊಂಡು ಚರ್ಚೆಯನ್ನು ಆನಂತರ ಆರಂಭ ಮಾಡೋಣ. ತಮಿಳುನಾಡು ಅತಿ ಹೆಚ್ಚು ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿರುವ ರಾಜ್ಯ. ಲಕ್ಷಾಂತರ ಭಕ್ತರು ಅವರು ನೀಡುವ ಹರಕೆ ಹೆಸರಲ್ಲಿ ಕೊಡುವ ಚಿನ್ನ, ಬೆಳ್ಳಿ ಆಭರಣಗಳು ಕೂಡ ತಮಿಳುನಾಡು ಸರ್ಕಾರದ ಖಜಾನೆ ಭರ್ತಿ ಮಾಡುತ್ತಿವೆ. ಇಲ್ಲಿನ ದೇವಸ್ಥಾನಗಳಿಗೆ ಪ್ರಧಾನಿ ಮೋದಿಯೂ ಭಕ್ತರೇ. ಕನ್ನಡ ಚಿತ್ರರಂಗದ ಹಲವು ಸೆಲೆಬ್ರಿಟಿಗಳು ಹೋಗ್ತಾರೆ. ತಮಿಳಿನವರಂತೂ ಲಕ್ಷಗಳ ಸಂಖ್ಯೆಯಲ್ಲಿ ಹೋಗ್ತಾರೆ. ಹರಕೆ ಹೊತ್ತು ದೇವರಿಗೆ ಆಭರಣ ಕೊಟ್ಟು ಪುನೀತರಾಗುತ್ತಾರೆ. ಅಂತಹ ದೇವಸ್ಥಾನಗಳ ಚಿನ್ನವೀಗ ಕರಗಿ ಹೋಗಿದೆ. ಆಭರಣಗಳು ಚಿನ್ನದ ಗಟ್ಟಿಗಳಾಗಿ ಸರ್ಕಾರಕ್ಕೆ ಲಾಭ ಕೊಡುತ್ತಿವೆ. ತಮಿಳುನಾಡಿನ 21 ದೇವಸ್ಥಾನಗಳಿಗೆ ಸಾವಿರಾರು ಭಕ್ತರು ಚಿನ್ನಾಭರಣಗಳನ್ನ ನೀಡಿದ್ರು. ಆ 1074 ಕೆಜಿ ಚಿನ್ನಾಭರಣಗಳನ್ನ ಕರಗಿಸಿ 24 ಕ್ಯಾರೆಟ್ ಚಿನ್ನದ ಗಟ್ಟಿಗಳಾಗಿ ಪರಿವರ್ತಿಸಿ ಬ್ಯಾಂಕ್ನಲ್ಲಿ ಇಡಲಾಗಿದೆ. ಈ ಚಿನ್ನದಿಂದಾಗಿ ವಾರ್ಷಿಕ 17.81 ಕೋಟಿ ರೂಪಾಯಿ ಆದಾಯ ಬರುತ್ತಿದೆ. இறைவனுக்கு சொத்து சேர்க்கின்ற திட்டம் இதை நடத்துங்கள் என்று உத்தரவிட்டார். அதன் பலன் இந்த திட்டத்தில் இப்பொழுது சட்ட போராட்டம் நடத்தி அத்தனையும் தாண்டி விமர்சனம் செய்தவர்களிடம் புடம்போட்ட தங்கமாய் இந்த திட்டம் ஜொலித்துக் கொண்டிருக்கின்றது. இந்த திட்டம் மேலும் தொடரும். ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈ ಚಿನ್ನವನ್ನ ಇಡಲಾಗಿದೆ. ಈ ಚಿನ್ನದಿಂದ ಬರುವ 17.81 ಕೋಟಿ ಬಡ್ಡಿ ಹಣದಿಂದ ದೇಗುಲಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಾರಂತೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ 3 ಸಮಿತಿಯನ್ನು ರಚಿಸಿದ್ದಾರಂತೆ. ಇವುಗಳಲ್ಲಿ ಕೇವಲ ತಿರುಚನಾಪಳ್ಳಿಯ ಸಮಯಪುರಂನ ಅರುಳ್ ಮಿಗು ಮಾರಿಯಮ್ಮನ್ ದೇಗುಲದ ಬಂಗಾರವೇ 424.26 ಕೆಜಿ ಚಿನ್ನವಂತೆ. ಇನ್ನು ದೇವಸ್ಥಾನಕ್ಕೆ ಕೊಡಲಾಗಿರುವ ಬೆಳ್ಳಿ ಆಭರಣಗಳನ್ನ ಕರಗಿಸಲು ಉದ್ದೇಶಿಸಲಾಗಿದ್ದು, ಅವುಗಳನ್ನ ಕೂಡ ಕರಗಿಸಿ ಬೆಳ್ಳಿ ಗಟ್ಟಿಗಳನ್ನಾಗಿ ಮಾಡಿ ಬ್ಯಾಂಕಿನಲ್ಲಿ ಠೇವಣಿ ಇಡಲು ನಿರ್ಧರಿಸಿದೆ ತಮಿಳುನಾಡು ಸರ್ಕಾರ. ವಿವಾದವಾಗಿರುವುದು ಇದು. ದೇಗುಲದ ಚಿನ್ನದ ಬಡ್ಡಿ ಸರಿಯೇ? ಭಕ್ತರು ಕೊಟ್ಟ ಬಂಗಾರವನ್ನ ಸರ್ಕಾರ ಬಳಸಬಹುದೇ? ಬಂಗಾರದ ಆಭರಣಗಳನ್ನ ಕರಗಿಸುವುದು ಶಾಸ್ತ್ರಬದ್ಧವೇ? ದೇವರ ಚಿನ್ನವನ್ನ ಠೇವಣಿ ಇಡುವುದು ಧರ್ಮ ಸಮ್ಮತವೇ? ದೇವರ ಚಿನ್ನದಿಂದ ಬಡ್ಡಿ ಪಡೆಯುವುದಕ್ಕೆ ಸಮ್ಮತಿ ಇದೆಯೇ? ಇವು ಕೆಲವು ಧರ್ಮ ಬೀರುಗಳ ಪ್ರಶ್ನೆಯಾದ್ರೆ, ಇನ್ನು ಕೆಲವರು ತಮಿಳುನಾಡು ಸಿಎಂ ಸ್ಟಾಲಿನ್, ಡಿಸಿಎಂ ಉದಯನಿಧಿ ಸ್ಟಾಲಿನ್ ಮೊದಲಾದವರು ಹಿಂದೂ ಧರ್ಮ ಕುರಿತು ನೀಡಿರುವ ಹೇಳಿಕೆಗಳನ್ನ ಪ್ರಶ್ನೆ ಮಾಡುತ್ತಿದ್ದಾರೆ. ಸ್ಟಾಲಿನ್ ಮತ್ತವರ ಮಗ ಉದಯನಿಧಿ ಸನಾತನ ಧರ್ಮ ಸರ್ವನಾಶವಾಗಬೇಕು ಅಂತ ಆಗಾಗ್ಗೆ ಬಹಿರಂಗ ಹೇಳಿಕೆ ನೀಡುತ್ತಾರೆ. ಇತ್ತೀಚೆಗೆ ಸ್ಟಾಲಿನ್ ಸಂಪುಟದ ಒಬ್ಬ ಸಚಿವ ಕೆ ಪೊನ್ನುಡಿ ಹಿಂದೂ ಧರ್ಮ ದೇವತೆಗಳನ್ನ ಲೈಂಗಿಕ ಕ್ರಿಯೆಗೆ ಹೋಲಿಸಿ ಅಸಭ್ಯವಾಗಿ ಮಾತನಾಡಿದ್ದಾರೆ. ಇಂತಹವರು ದೇಗುಲದ ಚಿನ್ನವನ್ನ ಬಳಸುವ ನೈತಿಕತೆ ಇದೆಯಾ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ದೇವರ ಚಿನ್ನ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.
ಓಕೆ, ಇದೀಗ ನಮ್ಮ ಜೊತೆ ಸುನೀಲ್ ಕುಮಾರ್ ಪ್ರಗತಿಪರ ಚಿಂತಕರು, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ, ಝೂಮ್ ಲೈವ್ಗೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿದ್ಯಾ ಅಂತ ಮಾತಾಡ್ತಾ ಇದ್ದೀನಿ ನಾನು. ಸುನೀಲ್ ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಇರಲಿ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಸ್, ಗೋ ಹೆಡ್ ಸರ್, ನೀವು ಮಾತಾಡ್ತಾ ಇದ್ರಿ. ದೇಶ ಮತ್ತು ದೇವರು ಇವೆರಡೂ ಬೇರೆ ಅಲ್ವೇ ಅಲ್ಲ. ದೇಶವನ್ನು ಬ್ರಿಟಿಷರು ಮತ್ತು ಮೊಘಲರು ಹೇಗೆ ಕೊಳ್ಳೆ ಹೊಡೆದ್ರು ಹಾಗೆ ಇವರು ಕೊಳ್ಳೆ ಹೊಡಿತಾ ಇದ್ದಾರೆ. ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಸನಾತನ ಧರ್ಮದ ಮೇಲೆ ಇವರಿಗೆ ನಂಬಿಕೆ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ. ಇವರಿಗೆ ದೇವರ ಚಿಹ್ನ ಯಾಕೆ ಬೇಕು? ಇವರ ಸರ್ಕಾರ ಪತನವಾಗುತ್ತೆ, ನಾಶ ಆಗುತ್ತೆ. ಅದರ ಒಂದು ಪ್ರಾರಂಭ ಈಗಲೇ ಆಗಿದೆ. ಮುಂಚೆನೂ ಇವರು ಇದೇ ರೀತಿ ಧರ್ಮದ ವಿರುದ್ಧ ಅವಮಾನವಾಗಿ ಮಾತಾಡಿದರು, ಸನಾತನ ಧರ್ಮದ ವಿರುದ್ಧವಾಗಿ. ಇವರಿಗೆ ಇವರ ಮಂತ್ರಿಮಂಡಲದಲ್ಲಿ ಕೋಟಿ 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 ಭ್ರಷ್ಟಾಚಾರ ಮಾಡಿ ಕೂಡಿಟ್ಕೊಂಡಿರುವಂತಹ ಮಂತ್ರಿಗಳ ಒಂದು ಹಣವನ್ನು ತೆಗೆದುಕೊಂಡು ಹೋಗಿ ಇವರು ಬ್ಯಾಂಕಲ್ಲಿಟ್ಟು ಅದರಿಂದ ಬಡ್ಡಿ ಪಡ್ಕೊಂಡು ಇವರು ಸರ್ಕಾರ ನಡೆಸಲಿ. ಅದು ಬಿಟ್ಬಿಟ್ಟು ಕೋಟ್ಯಾಂತರ ಭಕ್ತರು ಕೊಟ್ಟಂತಹ ಹಿಂದಿನ ಶತಮಾನಗಳಲ್ಲಿ, ಹಿಂದಿನ ದಶಕಗಳಲ್ಲಿ ತೆಗೆದುಕೊಂಡ್ರೆ ಬಹಳ ಪರಮ ಭಕ್ತರು, ರಾಜರು ಮತ್ತು ಶ್ರೀಮಂತರು, ಹೃದಯ ಶ್ರೀಮಂತರು ದೇವರಿಗೆ ದಾನ ಮಾಡಿದ್ದಂತಹ ಆ ಒಂದು ಬಂಗಾರವನ್ನು ತೆಗೆದುಕೊಂಡೋಗಿ ಇವರು ಬ್ಯಾಂಕಲ್ಲಿ ಇಟ್ಬಿಟ್ಟು ಅದನ್ನು ಬಡ್ಡಿ ತೆಗೆದುಕೊಂಡು ಇವರು ಅಭಿವೃದ್ಧಿ ಯೋಚನೆ ಮಾಡ್ತೀವಿ ಅಂತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು. ಹಿಂದೂ ಧರ್ಮದ, ಸನಾತನ ಹಿಂದೂ ಧರ್ಮದ ಆಸ್ತಿನೇ ಬೇಕು ಇವರಿಗೆ. ಕೋಟ್ಯಾಂತರ ಭಕ್ತರ ಒಂದು ಬೇಡಿಕೆ, ಪ್ರಾರ್ಥನೆ, ನಂಬಿಕೆಯನ್ನು ಇವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವರು ಸರ್ಕಾರ ಆದಷ್ಟು ಬೇಗನೆ ಪತನ ಆಗುತ್ತೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಇದೀಗ ಸುನೀಲ್ ಕುಮಾರ್ ಅವರು ಅಗೇನ್ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಸುನೀಲ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ಕೇಳಿಸ್ತಿದೆ. ಈ ಪ್ರಸಂಗದ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು? ಒಂದೇದು, ಸಂವಿಧಾನದ ಪ್ರಕಾರ ಮಾತಾಡೋದಾದ್ರೆ ತಮಿಳುನಾಡು ಸರ್ಕಾರ ಮುಜರಾಯಿ ಇಲಾಖೆಯ ಅಂಡರ್ಲಿ ಬರ್ತಕ್ಕಂತಹ ಮತ್ತು ದೇವಸ್ಥಾನಗಳಿಗೆ ಬಳಸಲಾಗದ ಚಿನ್ನ, ಅಂದ್ರೆ ಭಕ್ತರು ತಮಗೆ ಇಷ್ಟ ಬಂದದ್ದು ಕೊಟ್ಟಿರ್ತಾರೆ, ಅದನ್ನ 1000 kg ಚಿನ್ನ ಆಗಿತ್ತು. ಅದರಿಂದ ಯಾವುದೇ ರೀತಿಯ ಆದಾಯಗಳು ಬರ್ತಾ ಇರಲಿಲ್ಲ. ಅದನ್ನ ಮುಂಬಯಿಯ ಟಂಕ ಶಾಲೆಯಲ್ಲಿ ಅದನ್ನ 24 ಕ್ಯಾರೆಟ್ ಚಿನ್ನವನ್ನು ಮುದ್ರಿಸಿ SBIಗೆ ಕೊಟ್ಟು ಅದನ್ನ ಠೇವಣಿ ಇಟ್ಟಿದ್ದಾರೆ, ಮಾರಾಟ ಮಾಡಿಲ್ಲ ಅಥವಾ ಅದನ್ನ ಬೇರೆ ಇದಕ್ಕೆ ಇಟ್ಟಿಲ್ಲ. ಪ್ರಾಪರ್ಟಿ ಮೇಲೆ ಯಾವುದೇ ಬಡ್ಡಿ ಬರ್ದಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಇಡದೇ ಇರೋದನ್ನ ಬ್ಯಾಂಕ್ ಅಲ್ಲಿ ಇಟ್ಟು ಅದಕ್ಕೆ 18% ಅಥವಾ 17% ಬಡ್ಡಿ ತಗೊಂಡು ಅದಕ್ಕೆ ಜನರ ಕಲ್ಯಾಣದ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಕರ್ನಾಟಕ ಗವರ್ಮೆಂಟ್ ಕೂಡ ಮುಜರಾಯಿ ಇಲಾಖೆಯಲ್ಲಿ ಬರ್ತಕ್ಕಂತ ಎ ಹಂತದ ದೇವಸ್ಥಾನಗಳ ಆದಾಯಗಳಲ್ಲಿ ಕೆಳ ಬಿ ಮತ್ತು ಸಿ ಅಂತ ದೇವಸ್ಥಾನಗಳ ಅಭಿವೃದ್ಧಿಗೆ ಕಾರ್ಯಯೋಜನೆಗಳು ರೂಪಿಸಬೇಕು ಅದರ ಆದಾಯದಲ್ಲಿಂದ ಕೂಡ ಇದೇ ಮಟ್ಟದ ವಿರೋಧಗಳನ್ನ ಬಂದಿದ್ದನ್ನು ನಾನು ಗಮನಿಸಿದ್ದೀನಿ. ಎರಡನೇದು, ಇವತ್ತಿನ ಪ್ಯಾನೆಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ಇಲ್ಲ, ಸಂಪರ್ಕ ಸರಿ ಆಗ್ತಾ ಇಲ್ಲ, ಮಾತಾಡಿಸ್ತೀನಿ ನಿಮ್ಮನ್ನ. ಇನ್ನು ಭಾಸ್ಕರ್ ಅವರೇ, ಮೊದಲಿಗೆ ನಿಮ್ಮ ಅಭಿಪ್ರಾಯ ಹೇಳ್ಬಿಡಿ, ಚರ್ಚೆ ಆನಂತರ ಶುರು ಮಾಡೋಣ. ನೋಡಿ, ತಮಿಳುನಾಡಿನಲ್ಲಿ ಇರುವ ಆ ಲೆಫ್ಟ್ ಸರ್ಕಾರ ಏನಿದೆ, DMK ಸರ್ಕಾರ, ಅದು ಹಿಂದೂಗಳ ಮೇಲೆ, ಸನಾತನ ಧರ್ಮದ ಮೇಲೆ ನಿರಂತರವಾಗಿ ಪ್ರಹಾರವನ್ನು ಮಾಡ್ಕೊಂಬರ್ತಾ ಇದೆ. DMKಯ ಅತಿ ದೊಡ್ಡ ಲೀಡರು ಪೆರಿಯಾರ್ ರಾಮಸ್ವಾಮಿ ಅಂತ ಹೇಳ್ತಾರೆ, ಅವರು ತಂದೆ ಅಂತ ಹೇಳ್ತಾರೆ. ಅವರು ಶ್ರೀರಾಮಚಂದ್ರ, ಮಾತೆ ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನು ಬೆತ್ತಲೆಗೊಳಿಸಿ ತಮಿಳುನಾಡಿನ 4-5 ಜಿಲ್ಲೆಗಳಲ್ಲಿ ಮೆರವಣಿಗೆ ಮಾಡಿದರು. ಈ ರೀತಿಯಾದಂತಹ ವಿಕೃತ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿಯ ಶಿಷ್ಯಂದರು ಇವರೆಲ್ಲ. ದ್ರಾವಿಡರ್ ಕಳಗ ಮೂವ್ಮೆಂಟ್ನವರು, DMK ಅವರು. ಇವರಿಂದ ನಾವಿನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಈಗ ಅಲ್ಲಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಸುಪುತ್ರ ಅವರು ಉದಯನಿಧಿ ಸ್ಟಾಲಿನ್ ಏನಂತ ಹೇಳಿದರು? ಸನಾತನ ಧರ್ಮ ಮಲೇರಿಯಾ ಇದ್ದಂಗೆ, ಡೆಂಗು ಇದ್ದಂಗೆ, ವೈರಸ್ ಇದ್ದಂಗೆ, ಇದನ್ನು ನಾವು ಬರೀ ಕಂಟ್ರೋಲ್ ಮಾಡಿದ್ರೆ ಸಾಲದು, ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ನೀವು ನಿರ್ಮೂಲನೆ ಮಾಡಬೇಕು ಅಂತ ಹೇಳೋರು ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ಸಂವಿಧಾನವನ್ನು ಕೋಟ್ ಮಾಡ್ತೀರಿ. ಸಂವಿಧಾನದಲ್ಲಿ ಏನಿದೆ? ಭಾರತ ದೇಶದ ಎಷ್ಟು ಜನಸಂಖ್ಯೆ ಇದೆ, 140 ಕೋಟಿ, ಅಂದರೆ 1.4 ಬಿಲಿಯನ್ ಜನಸಂಖ್ಯೆ ಏನಿದೆ, ಅವರಷ್ಟೂ ಈ ದೇಶದ ಪ್ರಜೆಗಳು ಅಂತ ಹೇಳುತ್ತೆ. ನೀವು ಸನಾತನ ಧರ್ಮವನ್ನು ಪಾಲಿಸುವ 81% ಜನಗಳನ್ನು ಮತ್ತು ಅವರ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತಿದ್ರೆ
ನಿಮಗೇನಾದರೂ ನಿಜವಾಗ್ಲೂ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ನಿಮಗೆ ಸನಾತನ ಹಿಂದೂ ಧರ್ಮದ ಅನುಯಾಯಿಗಳ ಮನೆಗೆ ಬಂದು ನೀವು ಮೊದಲನೇದಾಗಿ ಮತವನ್ನು ಭಿಕ್ಷೆ ಕೇಳಬೇಡಿ. ನಿಮಗೆ ಬೇಡ ಅಲ್ಲ ಸನಾತನ ಧರ್ಮದವರು ನಿಮಗೆ ಬೇಡ, ನಿಮಗೆ ಅಲರ್ಜಿ ಅಂದರೆ ಅವ್ರು ಹಾಕಂಥ ಮತಗಳು ಮಾತ್ರ ನಿಮಗೇನು ಜೇನುತುಪ್ಪ ಥರ ಭಾಳ ಸಿಹಿಯಾಗಿರುತ್ತಾ? ನಿಮಗೇನಾರ ಮಾನ ಮರ್ಯಾದೆ ಇಲ್ವಾ? ಈಗ ಈ 18 ಕೋಟಿ 20 ಕೋಟಿ ದುಡ್ಡನ್ನು ಇಟ್ಟು ಅದರ ಠೇವಣಿಯನ್ನು ಆ ಚಿನ್ನದಿಂದ ಬರೋ ಏನು ಬಡ್ಡಿ ಇದೆಯಲ್ಲ ಅದರಿಂದ ಸರ್ಕಾರ ನಡೆಸಬೇಕಾದ ದುಸ್ಥಿತಿ ಏನಿಲ್ಲ. ಅದು ಏನು ಅಂದರೆ ನಿರಂತರವಾಗಿ ಸನಾತನ ಹಿಂದೂ ಧರ್ಮೀಯರು ಮತ್ತು ದೇವಸ್ಥಾನಗಳು ನಮ್ಮ ನಂಬಿಕೆ, ಆಚಾರ, ವಿಚಾರ, ನಮ್ಮ ಅಸ್ಮಿತೆ ಮೇಲೆ ಕೊಡ್ಲಿ ಪೆಟ್ಟನ್ನು ಆಗಾಗ ಕೊಡೋದಿಕ್ಕೆ ಈ DMK ಸರ್ಕಾರ ಮತ್ತು ತಮಿಳುನಾಡಿನ ಕಮ್ಯುನಿಸ್ಟರು ಮಾಡ್ತಾ ಇದ್ದಾರೆ. ಇದು ಯಾಕೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂದರೆ ಅನ್ಯ ಕೋಮಿನವರಿಗೆ, ಅದು ನಾನು ಯಾವ ಕೋಮ್ ಅಂತ ಹೇಳೋದಿಲ್ಲ, ಅವರ ಧಾರ್ಮಿಕ ವಿಚಾರಗಳಿಗೆ ಇದೇ ರೀತಿಯಾದಂಥ ಕೊಡ್ಲಿಪೆಟ್ಟು ಬಿದ್ದಾಗ ಬೀದಿಗಿಳಿದು ಅವರು ಪೊಲೀಸ್ ಸ್ಟೇಷನ್ ಇರಲಿ ಮತ್ತೊಂದಿರಲಿ ಅದಕ್ಕೆ ಬೆಂಕಿ ಇಟ್ಟು ನಾಶ ಮಾಡಿಬಿಡ್ತಾರೆ. ಆ ರೀತಿಯಾಗಿ ಹಿಂದೂಗಳು ಮಾಡೋದಿಲ್ಲ. ಇವರು ಶಾಂತಿ ಪ್ರಿಯರು, ಇವರು ಸಂವಿಧಾನವನ್ನು ನಂಬಿದ್ದಾರೆ, ದೇಶದ ಕಾನೂನನ್ನು ನಂಬಿದ್ದಾರೆ, ಇವರು ಏನು ಮಾಡಿದ್ರು ಮಾಡಿಸ್ಕೋತಾರೆ, ಇವ್ರಿಗೆ ಎಷ್ಟು ಉಗಿದ್ರು ಉಗಿಸ್ಕೋತಾರೆ ಅಂತ ಹೇಳಿ ಅವರು ಇಷ್ಟೆಲ್ಲ ಆಟಗಳನ್ನು ಆಡ್ತಾರೆ. ನಾವು ಈ ದೇಶದ ಸನಾತನ ಹಿಂದೂ ಧರ್ಮೀಯರು ಸಂವಿಧಾನಕ್ಕೆ ಗೌರವ ಕೊಡೋದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸೋದ್ರ ಜೊತೆಗೆ ನಿರಂತರವಾಗಿ, ಆಗಲೇ ಸ್ವಾಮೀಜಿ ಅವರು ಹೇಳಿದ್ರು ಖಂಡಿಸಬೇಕು ಅಂತ ಹೇಳಿ, ಖಂಡಿಸಬಾರ್ದು. ಇದನ್ನು ಯಾರು ಮಾಡಿದ್ದಾರೆ, ಆ ವ್ಯಕ್ತಿ ಯಾರು ಇನ್ಚಾರ್ಜ್ ಇದ್ದಾನೆ ಮಂತ್ರಿ, ಅವನನ್ನು ಹಿಡ್ಕೊಂಡು ಬೀದಿಯಲ್ಲಿ ಕಪಾಳ ಮೋಕ್ಷ ಮಾಡಿದರೆ ನಮ್ಮ ತಾಳ್ಮೆ ಅವರಿಗೆ ಅಸ್ತ್ರವಾಗ್ತಾ ಇದೆ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತವಾಗ್ಲೂ